ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಪರಮೇಶ್ವರ್ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ಪೊನ್ನಣ್ಣಗೂ ಒಂದೇ, ಮಂಥರ್ ಗೌಡ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಪೊಲೀಸ್ ಇಲಾಖೆ ತೆಗೆದುಕೊಳ್ತಾರೆ. ಇದು ಫೆಬ್ರವರಿಯಲ್ಲಿ ಆಗಿರುವ ಘಟನೆ. ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಆಗಿರುವ ಘಟನೆ ಬಗ್ಗೆ ಏನು ಮಾಹಿತಿ ಸಿಗುತ್ತೋ ನೋಡೋಣ. ಅವರು ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ, ಆದರೆ ಘಟನೆಗಳು ಆಗಿರೋದು ಫೆಬ್ರವರಿಯಲ್ಲಿ. ಜೊತೆಗೆ ವಾಟ್ಸ್ಆಪ್ ನಲ್ಲಿ ಸುದೀರ್ಘವಾದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಗತ್ಯ ಬಿದ್ರೆ ಸಿಐಡಿಗೆ ವಹಿಸಬಹುದು. ಈಗ ಸದ್ಯಕ್ಕೆ ಆ ರೀತಿ ಏನು ಕಾಣ್ತಾ ಇಲ್ಲ. ಯಾರು ದೂರು ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಅದೆಲ್ಲವನ್ನ ನೋಡ್ತಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ಪೊನ್ನಣ್ಣ ಅವರಿಗೂ ಒಂದೇ, ಮಂಥರ್ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ. ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು. ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ. ಇಲ್ಲ, ಅಗತ್ಯ ಬಿದ್ದರೆ ಮಾಡ್ಬೋದು, ಆದರೆ ಈಗ ಅದನ್ನ ಆ ರೀತಿ ಕಾಣ್ತಾ ಇಲ್ಲ. ಇನ್ನೂ ತನಿಖೆ ನಡೀತಾ ಇದೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಸಿಐಡಿನಲ್ಲಿ ನಾವೇನು ತನಿಖೆ ಅಲ್ಲ, ಅದು ವಿಚಾರಣೆ. ಸರಿ, ರಣ್ಯರಾವ್ ಕೇಸಲ್ಲಿ ಪ್ರೋಟೋಕಾಲ್ ಆಫೀಸರ್ಗಳ ವಿರುದ್ಧ ಅದು ವರದಿ ಕೊಟ್ಟಿದ್ದಾರೆ, ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರಂತೆ, ಅವರು ನಮಗೆ ಕಳಿಸ್ಕೊಡ್ತಾರೆ. ಸರ್, ವಿನಯ್ ಅವರ ಸಹೋದರ ಕಂಪ್ಲೇಂಟ್ ನಲ್ಲಿ ಮಂಥರ್ ಗೌಡರ ಹೆಸರು, ಪೊನ್ನಣ್ಣ ಅವರ ಹೆಸರು ದೂರು ಕೊಡುವಾಗ ಕೊಟ್ಟಿದ್ದಾರೆ. FIR ಅಲ್ಲಿ ಯಾಕೆ ಹೆಸರುಗಳು ದಾಖಲಾಗ್ತಾ ಇಲ್ಲ? ದೂರಿನ ಆಧಾರ ದೂರು ಯಾರು ಕೊಟ್ಟಿದ್ದಾರೆ ಅದೆಲ್ಲ ತನಿಖೆ ಮಾಡಬೇಕಲ್ಲ, ಇದೆಲ್ಲ ವಿಚಾರಣೆ ಮಾಡಬೇಕು. ತನಿಖೆ ಮಾಡುವಾಗ ಯಾರು ದೂರು ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಅದೆಲ್ಲ ನೋಡ್ತಾರೆ. ಲ್ಯಾಪ್ಸಸ್ ಇದೆಯಾ ಇಲ್ವಾ ಅದನ್ನೆಲ್ಲವನ್ನು ಕೂಡ ನೋಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.